ಹೆಸರು ಹರೀಫ್. ಯಾವೂರು? ಕಲ್ಕತ್ತಾ. ಯಾವ ಊರಲ್ಲಿದ್ದೀರಿ ಈಗ? ಬೇಗೂರು. ಹಾಂ, ಕಬ್ಬಳ್ಳಿನಲ್ಲಿ ಇದ್ದೀರಾ, ಗುಂಡ್ಲುಪೇಟೆ ತಾಲೂಕು. ಈ ಬಾಳೆ ಹಾಕಿ ಎಷ್ಟು ದಿನ ಆಯ್ತು ಗೊತ್ತಾ? ಒಂದು 10 ತಿಂಗಳು 12 ತಿಂಗಳು, 1 ವರ್ಷ. ಹಾಂ. ಗಿಡ ಎಲ್ಲಿಂದ ತಂದಿದ್ದು? ಮೈಸೂರಿಂದ ಗಿಡ ತಂದಿದ್ದು. ಸರಿ. ನಂದು ವಿ.ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್ ಕ್ಯಾರನಗರ. ನಿಮ್ಮದು ಮಾಡಲ್ಲ ಬನ್ನಿ ಸರ್. 9902038931. ಬಟ್ ರೈತರು ಬೇರೆ ಕಡೆಯಿಂದ ಗಿಡ ತಂದಿದ್ದಾರೆ. ಗಿಡಗಳು ತಂದು 1 ವರ್ಷ ಆಗಿದೆ, ಬೆಳವಣಿಗೆ ಆಗಿಲ್ಲ. ಇಷ್ಟೊತ್ತು ಕಟಿಂಗ್ ನಡಿಬೇಕಿತ್ತು, ಕಟಿಂಗ್ ಆಗಬೇಕಿತ್ತು. ನೋಡಿ ಸರ್, ಇಲ್ಲಿ ತೋರಿಸ್ತೀನಿ. ಇದು ಒಂದು ಆಹಾರದ ಕೊರತೆ. 1 2 3 4 5 6 7 8 9 10 11 12 13 14 14 ಅಂದರೆ ನಿಮಗೆ 4 3 12 4 4 16. 3 ತಿಂಗಳಿಂದ ಏನೂ ಗೊಬ್ಬರ ಇಲ್ಲ, ಊಟ ಇಲ್ಲ, ಜೊತೆಗೆ ನೀರಿಲ್ಲ. ಇದು ಆರೋಗ್ಯವಾಗಿದೆ, ಬಟ್ ರೋಗ ಏನೂ ಇಲ್ಲ ಇದಕ್ಕೆ. ಈ ಎಲೆಗಳು ಬಂದಿದೆಯಲ್ಲ, ಇದು ಗಾಳಿ ಹೊಡೆದು ಆಹಾರ ಕೇಳ್ತಿರೋದು. 2 ಅಡಿ ದೂರದಲ್ಲಿ ನೀರು ಕೊಡಿ ಇಲ್ಲಿ ಅಂತ. ಇಲ್ಲಿಗೆ ನೀರು ಕೊಡಬೇಕು. ಸೊ ಎಲ್ಲ ಕೂತೋಗಿದೆ ಸರ್ ಇದು, ಆಯಿತಾ? ನಿಮ್ಮದು ಮಾಡಲ್ಲ ಬನ್ನಿ, ಏನು ತಲೆ ಕೆಡಿಸ್ಕೊಬೇಡಿ, ಮಾಡೋದೇ ಇಲ್ಲ. ಸೊ ನಾನು ಬಾಳೆ ಗಿಡಗಳು ಕೊಟ್ಟಿಲ್ಲ, ಆದರೂ ಇವ್ರ ತೋಟನ ವಿಸಿಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ಬೆಳವಣಿಗೆ ಏನಕ್ಕೆ ಬಂದಿಲ್ಲ ಅಂದರೆ ನೀರು ಮತ್ತು ಗೊಬ್ಬರದ ವ್ಯವಸ್ಥೆ ಕಡಿಮೆ ಆಗಿದೆ, ಹಂಗಾಗಿ ಇದು ಬೆಳವಣಿಗೆ ಬಂದಿಲ್ಲ. ರೋಗ ಏನಿಲ್ಲ ಸರ್. ಈ ಗಿಡಕ್ಕೀಗ ನೀವು 4 ರಿಂದ 5 ತಿಂಗಳು ಅಂತ ಏಜ್ ಅಂದ್ಕೊಬಿಡಿ. ಇದಕ್ಕೆ ಏನೇನು ಗೊಬ್ಬರ ಕೊಡಬೇಕೋ ಸಾವಯವ ಗೊಬ್ಬರದೆಲ್ಲ ಕೊಡ್ತೀನಿ. ನೀರು ಕೊಡಿ, ಇದರಲ್ಲೂ ಗೊನೆದು ಬರ್ಸ್ಕೊಡ್ತೀನಿ. ಸೊ ಏಜ್ ಆಗೋಗೋದೆ, ಗೊನೆ ಬರ್ತಾಯಿಲ್ಲ, ಅದೇನು ಅನ್ಕೋಬೇಡಿ. ಈ ಗಿಡ ನಿಮಗೆ ಏನೇನು ಕೇಳ್ತಾ ಇದೆ ಅಂತ ಒಂದ್ಸರಿ ಹೇಳ್ಕೊಡ್ತೀನಿ. ಇದೆಯಲ್ಲ ಗೆರೆ, ಇದು ಕಾಣಿಸ್ತಾ ಇದೆಯಾ? ಇದನ್ನು ನೋಡ್ಕೊಳ್ಳಿ. ಈ ಎಲೆನಲ್ಲಿ ಈ ಬ್ರೌನಿಸ್ ನೋಡ್ಕೊಳ್ಳಿ. ಬಿಡಿ. ಇದು ಮೇಯ್ನಾಗಿ ಈ ಸುಳಿ, ಇದು ಬೇರು ಬೆಳೀಲಿಕ್ಕೆ ಸಹಾಯ ಆಗ್ತಕ್ಕಂಥ ಗೊಬ್ಬರ. ಫಾಸ್ಫರಸ್ ಕೊಡಿ ಅಂತ ಕೇಳ್ತಾ ಇದೆ ಅದು. ಅದಾದಮೇಲೆ ಈ ಗಿಡ, ಈ ಎಲೆ ನೋಡಿ, ಕಾಣಿಸ್ತಾ ಇದೆಯಾ? ಇದ್ರದ್ದು ಇನ್ನೂ ಬೇರೆ ಚೆನ್ನಾಗಿ ಬೆಳೆಯೋಕ್ಕಾಗಿಲ್ಲ. ಮತ್ತು ಬೇರು ಬೆಳೀಲಿಲ್ಲ ಅಂದರೆ ದೇಹ ಬೆಳೆಯೋಲ್ಲ. ಬೇರು ಬೆಳವಣಿಗೆ ಸಹಾಯ ಮಾಡಿ, ಆಮೇಲೆ ದೇಹ ಬೆಳವಣಿಗೆ ಮಾಡಿ, ಆಮೇಲೆ ಡೆವಲಪ್ ಮಾಡಬೇಕು. ನೀರು ಬೇಕು ಸರ್ ಇದಕ್ಕೆ. ನೋಡಿ, ಬಾಳೆ ಆದಮೇಲೆ ಮನೆ ಯೂಸ್ಗೆ ಈ ಥರ ಏನು ಹಾಕಿರೋದು? ಇದು ಕುಂಬಳ ಹಾಕಿದ್ದಾರೆ. ಕುಂಬಳ ಜಾಸ್ತಿ ಒತ್ತೊತ್ತಾಗಿ ಹಾಕ್ಬಿಟ್ಟಿದ್ರೆ ಒಂದೊಂದು ಹಾಕ್ಬೇಕು. ಇದೇನು ಇದು? ಸೌತೆ ಮಾಡ್ಕೊಂಡಿದ್ದಾರೆ ನೋಡಿ, ಮನೆ ಯೂಸ್. ಆಯಿತಾ? ಇಲ್ಲಿ ಏನೇನಿದೆ ಗೊತ್ತಾ? ನಿಂಬೆ ಇದು. ಹಾಂ, ನಿಂಬೆ ಇದೆ, ಗಜು ನಿಂಬೆ ಇದೆ. ಫುಲ್ ಎಲ್ಲ ಗಿಡಗಳು ಹಾಕಿದ್ದಾರೆ. ಪ್ಲಸ್ ಎಲ್ಲ ಹೂವಿನ ಗಿಡ, ಎಲ್ಲ ಹೂವೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಇದ್ರದ್ದು. ಮತ್ತು ಸೀಬೆ ಗಿಡ ಹಾಕಿದ್ದಾರೆ, ಗೋವಾ ನೋಡಿ, ತುಂಬ ಚೆನ್ನಾಗಿದೆ ಇದು. ಇವರು 15 ಅಡಿಗೆ ಮಾಡಬೇಕಿತ್ತು, 10 ಅಡಿಗೆ ಮಾಡಿಬಿಟ್ಟಿದ್ದಾರೆ. ಸೊ ಆವಾಗವಾಗ ಫ್ರೂನಿಂಗ್ ಮಾಡ್ಕೊಳ್ಳಿ. ಫ್ರೂನಿಂಗ್ ಮಾಡಿದ್ರೆ ಕಾಯಿ ಚೆನ್ನಾಗಿ ಕಚ್ತದೆ ಅಂತ. ಅದಾದಮೇಲೆ ಇದು ನೋಡಿ ಸರ್, ಇದು ಹಳಸು ಮಾಡಿದ್ದೀರಲ್ಲ, ಇದು ಕೂಡ ದೂರ ಇರಬೇಕಿತ್ತು. ನೀವು 8 ಅಡಿಗೆ ಮಾಡಿಬಿಟ್ಟಿದ್ದೀರಿ. ಅದೊಂದು 20 ಅಡಿಗೆ ಜಾಸ್ತಿ ಇರಬೇಕು, ಮಿನಿಮಮ್ 20 ಅಡಿ. ಬಟ್ರ್ ಫುಟ್ ಅಷ್ಟು 15 ಅಡಿಗಾರು ಬರಬೇಕು. ಸೊ ರೈತರು ಇದನ್ನು ತಿಳ್ಕೊಂಡು ಸ್ವಲ್ಪ ದೂರಕ್ಕೆ ಮಾಡಬೇಕು. ಇವ್ರಿಗೆ ಗೊತ್ತಿಲ್ಲದೇನೋ ಮಾಡಿದ್ದಾರೆ. ಆಮೇಲೆ ಮ್ಯಾಂಗೋ, ಬಟ್ರ್ ಫುಟ್ ಇದೆ, ಮ್ಯಾಂಗೋ ಇದೆ. ಮ್ಯಾಂಗೋ ಎಲ್ಲ 10 ಅಡಿಗೆ ಬರ್ತಾಯಿದೆ ಹಾಕಿದ್ದಾರೆ. ಈ ಥರ ದಾರ ಕಟ್ಟಿದ್ದಾರೆ ನೋಡಿ. ಸಪೋರ್ಟ್ಗೊಂದು ಕೋಲ್ ಹಾಕಿದ್ದಾರೆ, ಈ ದಾರ ಕಟ್ಟಿದ್ದಾರೆ, ಈ ದಾರ ತೆಗೆದು ಆ ಕಡೆ ಕೋಲ್ ಕಟ್ಟಿ ಅದಕ್ಕೆ ಕಟ್ಟಿದ್ದಾರೆ. ಸೊ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದು. ಈ ಪೋಲ್ ಏನಾಗಿದ್ದಾರೆ ಅಂದರೆ ಟೀಕ್ ಮರ ಬಿದ್ದೋಗ್ದಂಗೆ ಅದ್ರ ಪಕ್ಕದಲ್ಲಿ ಒಂದು ಸಪೋರ್ಟು. ಸೊ ಅದಕ್ಕೆ ಅದರಿಂದ ದಾರ ಎಳೆದು ಇದು ಕಟ್ಟಿರ್ತಕ್ಕಂಥದ್ದು ನೋಡಿ. ಇದು ಅವ್ರ ತೋಟ ಮುಂದುವರೆದು ಸ್ವಲ್ಪ ನೀರು ಸಾಲ್ಟೇಜ್ ಇದೆ, ಅದನ್ನು ತೋರಿಸ್ತದೆ ನೀರು ಹೆಂಗೆ ಬರುತ್ತೆ ಅಂತ ನೋಡೋಣ. ಈಗ ನೋಡಿ, ಬಿಚ್ಚಿದ ತಕ್ಷಣ ಅಲ್ಗೋಯ್ತು. ಎಷ್ಟು ನೀರು ಬರ್ತಾಯಿದೆಯಾ? ಎಷ್ಟು ನಲ್ಲಿ ಬರ್ತಾಯಿದೆ ಇದು? ಈ ನ್ಯಾರಕ್ಕೆ ಫುಲ್ಲು ನೀರು ಇಷ್ಟು ದೂರ ಕೊಡಬೇಕು. ಈ ಪ್ರತಿ ಹನಿನಲ್ಲೂ ಹನಿಬೇಕು ನೋಡಿ. ಇಲ್ಲಿ ಹನಿತಾ ಇದೆ ನೋಡಿ. ಹಾಂ, ಈ ಥರ ಇದಕ್ಕೊಂಚೂರು ಜೋರಾಗೆ ಬೀಳಲಿ, ಏನು ತೊಂದರೆ ಏನಿಲ್ಲ. ಸ್ವಲ್ಪ ಜೋರಾಗಿ ಬೀಳಂಗೆ ಮಾಡಿಸಿದೆ. ಎಲ್ಲ ಡಸ್ಟ್ ಕಟ್ಕೊಬಿಟ್ಟೈತೆ ಇದು. ಇಲ್ಲಿ ನೀರು ಸರಿಯಾಗಿ ಬೀಳ್ತಾಯಿಲ್ಲ, ನೀರು ಡ್ರಾಪ್ ಆಯ್ತಾಯಿಲ್ಲ. ಈ ಗೊಬ್ಬರ ಕರಗೇ ಇಲ್ಲ ಇಲ್ಲಿ ನೋಡಿ.
ಇಲ್ಲಿ ಗೊಬ್ಬರ ಇದೆ ತಾನೇ ಇದು? ಹ್ಞೂ ಸರ್, ಗೊಬ್ಬರ ಹಾಕ್ತಿರೋದು. ಇದು ಕರ್ಗೆ ಇಲ್ಲ ಇದು ನೋಡಿ, ಎಲ್ಲಿ ಭೂಮಿಲಿ ಹಾಗೆ ಇದೆ, ಎಲ್ಲಿ ಕರ್ಗಿಲ್ಲ, ಎಲ್ಲಿ ಹೋಗುತ್ತೆ ನೋಡಿ. ಈಗ ನೀರು ಬೀಳ್ತಾ ಇರೋದು ಇಷ್ಟು ತೇವ ನೋಡಿ. 1 ನಿಮಿಷಕ್ಕೆಲ್ಲ ಎಷ್ಟಾಯಿತು? 1 ನಿಮಿಷನೂ ಆಗಿಲ್ಲ ಇನ್ನೂ. ಏಕೆಂದರೆ ಭೂಮಿ ನಿಮ್ದು ಹಿಂಗೆ ಡೌನ್ ಇರೋದ್ರಿಂದ ಈ ಥರ ಈ ಜಾಗಕ್ಕೆ ಮಾಡಿದ್ರೆ ನೀರು ಈ ಕಡೆ ತೇವಾಂಶ ನೋಡಿ, ಇಲ್ಲಿ ಬಿದ್ದಂಗೆ ಇಲ್ಲಿ ಗಂಟೆ ಆಯಿತು ನೋಡಿ. ಇಲ್ಲಿ ನೀರು ಬೀಳುತ್ತೋ ಇಲ್ಲಿ ಗಂಟೆ ತೇವ ಆಗುತ್ತೆ. ಬಟ್ ಈ ಕಡೆಗೆ ಬತ್ತಲ್ಲ ನೋಡಿ, ಈ ಕಡೆಗೆ ಬಂತು. ಇಲ್ಲಿ ನೋಡಿ, ಇಲ್ಲಿ 3 ಇಂಚು ಇಲ್ಲಿ ಬಂದೈತೆ, ಬಟ್ ಇಲ್ಲಿ 1 ಇಂಚು ಬಂದಿಲ್ಲ. ಅಂದರೆ ಹಿಂಗೆ ಹೋಗುತ್ತೆ ನೀರು. ಸೊ ಎಲ್ಲ ಪೈಪ್ನೂ ಈ ಕಡೆ ಲೈನ್ಗೆ ಹಾಕ್ತಾರೆ, ಹಿಂಗೆ ಇಳಿತಾ ಇರ್ತದೆ. ಅಲ್ಲಿ ಲಾಸ್ಟಲ್ಲಿ ನೀರು ಎಷ್ಟಿದೆ ನೋಡೋಣ. ಅಂದರೆ 9902038931 ಕೇರನಗರ ಬಾಳೆ ಗಿಡಗಳು ತಪಾಸಣೆ ಮಾಡೋಕ್ಕೆ ಬಂದಿದ್ದೀನಿ, ಗುಂಡ್ಲುಪೇಟೆ ತಾಲೂಕು. 9902038931 ನೋಡಿ.